ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್, ಈ ಕಾನ್ಫಿಡೆನ್ಸ್ ಗ್ರೂಪ್ನ ಮಾಲೀಕರು ಐಟಿ ದಾಳಿಯಿಂದ ಎದುರೇ ಶೂಟೌಟ್ ಮಾಡ್ಕೊಂಡಿದ್ದಾರೆ ಸರ್, ಮನೆಯಲ್ಲೇ ಆತ್ಮಹತ್ಯೆ ಮಾಡ್ತಾರೆ. ಇದು ರಾಜ್ಯದಲ್ಲಿ ಐಟಿ ದಾಳಿಯಿಂದ ಕಿರುಕುಳದಿಂದ ಇದಾಗಿದೆ ಅಂತೇಳಿ ವರದಿ ಮಾಧ್ಯಮದವ್ರು ಮಾಡ್ತಾ ಇದ್ದಾರೆ. ಇದು ರಾಜ್ಯದಲ್ಲಿ ಇದು ಉನ್ನತ ತನಿಖೆಯನ್ನ ಖಂಡಿತ ನಮ್ಮ ಸರ್ಕಾರ ಏರ್ಪಾಡು ಮಾಡಲೇಬೇಕಾಗಿದೆ. ಯಾಕಂದ್ರೆ ಹಿಂದೆ ಕೂಡ ಅನೇಕ ಇಂಥ ಘಟನೆಗಳು ನಡೆದಿದೆ. ಇದು ಆಗಬಾರ್ದಾಗಿತ್ತು. ಒಳ್ಳೆ ಉದ್ಯಮಿ ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು. ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ. ನಾವು ಇದನ್ನ ತನಿಖೆ ಮಾಡಿ ಇದನ್ನ ಜನರಿಗೆ ಏನು ನ್ಯಾಯ ಏನಿದೆ, ಏನು ಸತ್ಯ ಏನಿದೆ ಅದನ್ನು ತಿಳಿಸುವಂತ ಕೆಲಸವನ್ನ ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ. ಖಂಡಿತ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಗಿರೋದ್ರಿಂದ ಇದು ಸರ್ಕಾರ ವಿಶೇಷವಾಗಿ ತನಿಖೆಯನ್ನ ಮಾಡ್ತದೆ. ಪದೇ ಪದೇ ಆಗ್ತಾ ಇತ್ತು ಅನ್ನೋಂಥದ್ದು ಕೂಡ. ಹೌದಪ್ಪ, ಇದು ಆಗಿದೆ ನಮ್ಮಲ್ಲೇ. ಇದು ನಮಗೆ ನಾನು ಇದನ್ನೆಲ್ಲ ಹೇಳಿಸಿದ್ರೆ ನಾನು ಮಾತಾಡೋದು ರಾಜಕಾರಣ ಆಗ್ತದೆ. ಇದೇ ನಿಮಗೆಲ್ಲ ಹಿಂದೆ ಎಲ್ಲ ಮಾಹಿತಿ ಎಲ್ಲ ಕೂಡ ಇದೆ. ಇದು ನಾವು ಖಂಡಿಸ್ತೇವೆ. ಈ ಕಿರುಕುಳ ಸರಿ ಇಲ್ಲ. ಇದ್ರ ಬಗ್ಗೆ ನಾವು ರಿಪೋರ್ಟ್ ಬಂದ ಮೇಲೆ ನಿಮ್ಗೆ ತಿಳಿಸ್ತೀವಿ. ಸರ್, ಈ ಕಾನ್ಫಿಡೆನ್ಸ್ ಗ್ರೂಪ್ನ ಮಾಲೀಕರು ಐಟಿ ದಾಳಿಯಿಂದ ಎದುರೇ ಶೂಟೌಟ್ ಮಾಡ್ಕೊಂಡಿದ್ದಾರೆ ಸರ್, ಮನೆಯಲ್ಲೇ ಆತ್ಮಹತ್ಯೆ ಮಾಡ್ತಾರೆ. ಇದು ರಾಜ್ಯದಲ್ಲಿ ಐಟಿ ದಾಳಿಯಿಂದ ಕಿರುಕುಳದಿಂದ ಇದಾಗಿದೆ ಅಂತೇಳಿ ವರದಿ ಮಾಧ್ಯಮದವ್ರು ಮಾಡ್ತಾ ಇದ್ದಾರೆ. ಇದು ರಾಜ್ಯದಲ್ಲಿ ಇದು ಉನ್ನತ ತನಿಖೆಯನ್ನ ಖಂಡಿತ ನಮ್ಮ ಸರ್ಕಾರ ಏರ್ಪಾಡು ಮಾಡಲೇಬೇಕಾಗಿದೆ. ಯಾಕಂದ್ರೆ ಹಿಂದೆ ಕೂಡ ಅನೇಕ ಇಂಥ ಘಟನೆಗಳು ನಡೆದಿದೆ. ಇದು ಆಗಬಾರ್ದಾಗಿತ್ತು. ಒಳ್ಳೆ ಉದ್ಯಮಿ ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು. ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ. ನಾವು ಇದನ್ನ ತನಿಖೆ ಮಾಡಿ ಇದನ್ನ ಜನರಿಗೆ ಏನು ನ್ಯಾಯ ಏನಿದೆ, ಏನು ಸತ್ಯ ಏನಿದೆ ಅದನ್ನು ತಿಳಿಸುವಂತ ಕೆಲಸವನ್ನ ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ. ಖಂಡಿತ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಗಿರೋದ್ರಿಂದ ಇದು ಸರ್ಕಾರ ವಿಶೇಷವಾಗಿ ತನಿಖೆಯನ್ನ ಮಾಡ್ತದೆ. ಪದೇ ಪದೇ ಆಗ್ತಾ ಇತ್ತು ಅನ್ನೋಂಥದ್ದು ಕೂಡ. ಹೌದಪ್ಪ, ಇದು ಆಗಿದೆ ನಮ್ಮಲ್ಲೇ. ಇದು ನಮಗೆ ನಾನು ಇದನ್ನೆಲ್ಲ ಹೇಳಿಸಿದ್ರೆ ನಾನು ಮಾತಾಡೋದು ರಾಜಕಾರಣ ಆಗ್ತದೆ. ಇದೇ ನಿಮಗೆಲ್ಲ ಹಿಂದೆ ಎಲ್ಲ ಮಾಹಿತಿ ಎಲ್ಲ ಕೂಡ ಇದೆ. ಇದು ನಾವು ಖಂಡಿಸ್ತೇವೆ. ಈ ಕಿರುಕುಳ ಸರಿ ಇಲ್ಲ. ಇದ್ರ ಬಗ್ಗೆ ನಾವು ರಿಪೋರ್ಟ್ ಬಂದ ಮೇಲೆ ನಿಮ್ಗೆ ತಿಳಿಸ್ತೀವಿ.